ಲೇಡೀಸ್ ಅಂಡ್ ಜೆಂಟಲ್ಮನ್, ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಮದುವೆ ಸುದ್ದಿ ನಡುವೆ ಹೊಸ ಅನುಮಾನಗಳನ್ನ ಹುಟ್ಟಿಸಿದೆ. ವಿಜಯ್ಗೆ ರಶ್ಮಿಕಾ ಮೇಲೆ ಆಸಕ್ತಿ ಕಡಿಮೆ ಆಗಿದೆಯಾ? ಇವರಿಬ್ಬರ ನಡುವೆ ಮದುವೆ ವಿಚಾರ ಚರ್ಚೆಗೆ ಅಥವಾ ಡೇಟಿಂಗ್ ಅಷ್ಟೇ ಸೀಮಿತಾನಾ? ಮದುವೆಗಿದ್ವೆ ಇಲ್ವಾ? ಮಾಜಿ ಪ್ರೇಯಸಿಯನ್ನೇ ಮದುವೆ ಆಗ್ತಾರಾ ವಿಜಯ್? ಹಾಗಾದ್ರೆ ರಶ್ಮಿಕಾ ಕಥೆ ಏನು? ಇದ್ರ ಬಗ್ಗೆ ಇಲ್ಲಿದೆ ಕಂಪ್ಲೀಟ್ ಸ್ಟೋರಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಶ್ಮಿಕಾ ವಿಜಯ್ ದೇವರಕೊಂಡ ಮದುವೆ ಸುದ್ದಿ ಸುಳ್ಳ? ದಿಢೀರ್ ಎಂಟ್ರಿ ಕೊಟ್ಟ ವಿಜಯ್ ದೇವರಕೊಂಡ ಮಾಜಿ ಗರ್ಲ್ ಫ್ರೆಂಡ್. ಸರ್ಪ್ರೈಸಿಂಗ್ ಸ್ಟಾರ್ಗೆ ರಶ್ಮಿಕಾ ಮೇಲೆ ಮದುವೆ ಆಸಕ್ತಿ ಇಲ್ವಾ? ದೇವರಕೊಂಡ ಮಾಜಿ ಪ್ರೇಯಸಿ ಜೊತೆಗಿನ ಫೋಟೋ ಲೀಕ್. ಇದೇ ಕಾರಣಕ್ಕೆ ಎಂಗೇಜ್ಮೆಂಟ್ ಬಗ್ಗೆ ಮೌನ ಮುರಿಯದ ಜೋಡಿ. ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಮದುವೆ ಬಗ್ಗೆ ಕಳೆದ ಕೆಲವು ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಚರ್ಚೆ ನಡೀತಾನೆ ಇದೆ. ಉದಯಪುರದಲ್ಲಿ ಮದುವೆ ಸಿದ್ಧತೆಗಳು ನಡೀತಾ ಇದೆ ಎನ್ನುವಂತಹ ವರದಿಗಳು ಬಂದಿದ್ರು. ಇದುವರೆಗೂ ಅಧಿಕೃತ ಮಾಹಿತಿ ಮಾತ್ರ ಇಲ್ಲ. ಇದೆಲ್ಲದರ ನಡುವೆ ವಿಜಯ್ ದೇವರಕೊಂಡ ಅವರ ಹಿಂದಿನ ಪರಿಚಯದ ಮಾಡೆಲ್ ವರ್ಜಿನಿಯಾ ಜೊತೆಗಿನ ಕೆಲವು ಹಳೆ ಫೋಟೋಗಳು ವೈರಲ್ ಆಗಿದ್ದು, ಈ ಮದುವೆ ಸುದ್ದಿಗೆ ಹೊಸ ಟ್ವಿಸ್ಟ್ ಅನ್ನ ನೀಡಿದೆ. ಈ ಬೆಳವಣಿಗೆಯಿಂದ ಫ್ಯಾನ್ಸ್ ನಡುವೆ ಹಲವಾರು ಪ್ರಶ್ನೆಗಳು ಮೂಡಿದೆ. ಕೆಲವರ ಮಾತಿನ ಪ್ರಕಾರ ರಶ್ಮಿಕಾ ವಿಜಯ್ ಬಗ್ಗೆ ಒಲವನ್ನ ಹೊಂದಿದ್ದಾರೆ ಅನ್ನುವಂತಹ ಗಾಸಿಪ್ ಇದ್ರು. ವಿಜಯ್ ಈಗ ಮದುವೆ ಅಥವಾ ಸಂಬಂಧದ ವಿಷಯದಲ್ಲಿ ಅಷ್ಟು ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ಎಂಗೇಜ್ಮೆಂಟ್ ಅಥವಾ ಮದುವೆ ಬಗ್ಗೆ ಯಾವುದೇ ರೀತಿ ಅಧಿಕೃತ ಘೋಷಣೆ ಇನ್ನೂ ಸಹ ಆಗಿಲ್ಲ. ರಶ್ಮಿಕಾ ಮದುವೆ ಪ್ರಶ್ನೆ ಕೇಳಿದಾಗ ಸ್ಪಷ್ಟ ಉತ್ತರವನ್ನ ನೀಡದೆ ನಗು ಮುಖದಲ್ಲೇ ತಪ್ಪಿಸ್ಕೊಂಡಿರೋದು, ವಿಜಯ್ ಸಂಪೂರ್ಣ ಮೌನವಾಗಿರೋದು, ಈ ಎಲ್ಲವೂ ಗಾಸಿಪ್ಗಳಿಗೆ ಮತ್ತಷ್ಟು ಆಹಾರವಾಗಿದೆ. ಬೆಲ್ಜಿಯಂ ಮೂಲದ ಮಾಡೆಲ್ ಜೊತೆ ವಿಜಯ್ ಈ ಹಿಂದೆ ಡೇಟಿಂಗ್ ಅನ್ನ ಮಾಡ್ತಾ ಇದ್ರಂತೆ ಅಂತ ಹೇಳಲಾಗಿದ್ದು, ಸದ್ಯ ವೈರಲ್ ಆಗ್ತಾ ಇರುವಂತಹ ಫೋಟೋದಲ್ಲಿ ಇರುವಂತಹ ಮಾಡೆಲ್ ವರ್ಜಿನಿಯಾ ಅವರ ಬಗ್ಗೆಯೇ ನೆಟ್ಟಿಗರು ಮಾತನಾಡ್ತಾ ಇದ್ದಾರೆ. 2016ರಲ್ಲಿ ತೆರೆ ಕಂಡಂತಹ ವಿಜಯ್ ದೇವರಕೊಂಡ ಅಭಿನಯಿಸಿದ್ದ ಪೆಲ್ಲೆ ಚೂಪುಲು ಚಿತ್ರದಲ್ಲಿ ವರ್ಜಿನಿಯಾ ಸಣ್ಣ ಪಾತ್ರವನ್ನ ಮಾಡಿದ್ರು. ಅಲ್ಲಿಂದ ಅವರಿಬ್ಬರ ನಡುವೆ ಆತ್ಮೀಯತೆ ಬೆಳೆದಿತ್ತು. ಇಬ್ಬರು ಡೇಟಿಂಗ್ ಅನ್ನ ಮಾಡಿದ್ರು ಅಂತ ಹೇಳಲಾಗಿದೆ. ಇನ್ನು ಫೆಬ್ರವರಿ 26ಕ್ಕೆ ಮದುವೆ ಅಂತ ಕೆಲವರು ಸುದ್ದಿಯನ್ನ ಹಬ್ಬಿಸಿದ್ರೆ, ಇನ್ನು ಕೆಲವರು ಫೆಬ್ರವರಿ 2ಕ್ಕೆ ಎಂಗೇಜ್ಮೆಂಟ್ ಆಗೇ ಹೋಯ್ತು ಅಂತ ಅಂದವರೇ ಹೆಚ್ಚು. ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಶೀಘ್ರದಲ್ಲೇ ಮದುವೆ ಆಗ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಇದ್ದು, ಇದೇ ತಿಂಗಳ ಅಂತ್ಯದಲ್ಲಿ ಈ ಜೋಡಿ ಸಪ್ತಪದಿಯನ್ನ ತುಳಿಯುತ್ತೆ ಅನ್ನುವಂತಹದ್ದು ಲೇಟೆಸ್ಟ್ ಟಾಕ್ ಇದ್ದು, ಇಬ್ಬರು ಇದ್ರ ಬಗ್ಗೆ ಮೌನ ಮಾತ್ರ ಮುರಿತಾ ಇಲ್ಲ. ರಶ್ಮಿಕಾ ಪ್ರತಿದಿನ ಮುಂಬೈ ಟು ಹೈದರಾಬಾದ್, ಹೈದರಾಬಾದ್ ಟು ಮುಂಬೈ ಯಾವ್ದಾದ್ರೂ ಒಂದು ಕೆಲಸಕ್ಕೆ ಏರ್ಪೋರ್ಟ್ ನಲ್ಲಿ ಪಾಪರಾಜಿಗಳ ಕಣ್ಣಿಗೆ ಬೀಳ್ತಾನೆ ಇರ್ತಾರೆ. ತಮ್ಮ ಮದುವೆ ವಿಚಾರದ ಬಗ್ಗೆ ರಿಯಾಕ್ಷನ್ ಕೇಳಿದ್ರೆ ವಿಜಯ್ ಹೇಳಲ್ಲ, ನಾನ್ ಬಿಡಲ್ಲ ಅನ್ನೋ ರೀತಿ ಇದೆ. ವಿಜಯ್ ದೇವರಕೊಂಡ ಸೈಲೆಂಟ್ ಆಗಿದ್ದು ಹಳೆ ಪ್ರೇಯಸಿಗಾಗಿ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಮಾಜಿ ಪ್ರೇಯಸಿ ಜೊತೆಗಿನ ಫೋಟೋಸ್ ವೈರಲ್ ಆಗಿದ್ದು, ಮದುವೆ ವಿಚಾರದಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಮುಂದೇನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅಥವಾ ಇದು ಹೇಗ್ ಮುಂದುವರಿಯುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.